ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಹೆಣ್ಮಕ್ಳಿಗಂತೂ ತುಂಬಾ ಖುಷಿ ಇರುತ್ತೆ. ಹಬ್ಬ ಅನ್ನೋದಕ್ಕಿಂತ ಬಿಸ್ನೆಸ್ ಆಗಿ ಕೂಡ ಕನ್ವರ್ಟ್ ಆಗ್ತಾ ಇದೆ. ಈಗ ವಿಡಿಯೋಗೋಸ್ಕರನೇ ಒಂದಷ್ಟು ಐಟಮ್ನ ತರಿಸಿದ್ದೀನಿ. 250 ಹೇಳಿದ್ರು. ನಾನು ಅವಶ್ಯಕತೆ ಇಲ್ಲ ಅನ್ಕೋತೀನಿ. ಇಷ್ಟಿದ್ರೆ ಸಾಕು. ಅದಕ್ಕೆ ತುಂಬ ನ್ಯಾಚುರಲ್ ಆಗಿ ಕಾಣಿಸುತ್ತೆ. ಥರದ ಹಾರ ನಂಗೆ ತುಂಬ ಇಷ್ಟ ಆಯಿತು. ಒಂದು ಹಾರ ಬಂದು 40 ರೂಪಾಯಿ ಅಂತ ಹೇಳಿದ್ರು. ಕೂಡ ಸ್ಕ್ರೀನ್ ಥರ ಯೂಸ್ ಮಾಡ್ಬೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಜಗವೇ ನೀನು ಗೆಳತಿಯೇ. ಎಲ್ರಿಗೂ ನಮಸ್ಕಾರ. ಗೆಳತಿ ದಿನಚರಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ರೊಟೀನ್ ಹೀಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಿರುತ್ತೆ. ಒಂದು ಬ್ಲೌಸು ಸ್ಟಿಚ್ ಮಾಡ್ತಾ ಇದ್ದೆ. ಇದನ್ನು ಸ್ಟಿಚ್ ಮಾಡ್ತಾ ಮಾಡ್ತಾ ನೆನಪಾಯಿತು, ಬ್ಯಾಕ್ ಸೈಡ್ ಒಂದು ಡಿಸೈನ್ ಇಡೋಣ ಅಂತ. ಮಾಮೂಲಿ ಟೈಯಿಂಗ್ ಥ್ರೆಡ್ ಇಡೋಣ ಅಂದರೆ ಡೋರಿ ಇಡೋಣ ಅಂತ ಅಂದ್ಕೊಂಡೆ. ಆಮೇಲೆ ಇವಾಗ ಅದು ಸ್ವಲ್ಪ ಟ್ರೆಂಡ್ ಚೇಂಜ್ ಆಗ್ತಾ ಇದೆ. ಮತ್ತು ಓಲ್ಡ್ ಇಸ್ ಗೋಲ್ಡ್ ಅಂತ ಹಳೆ ಡಿಸೈನ್ಗಳೆಲ್ಲ ಈಗ ಹೊಸದಾಗಿ ಟ್ರೆಂಡ್ ಆಗ್ತಾ ಇದೆ. ತುಂಬ ಸಲ ಏನಾಗುತ್ತೆ ಗೊತ್ತಾ, ಸ್ಟಿಚ್ ಮಾಡಾದ್ಮೇಲೆ ಅನ್ಕೋತೀನಿ, ಅಯ್ಯೋ ಈ ಡಿಸೈನ್ ತೋರಿಸ್ಬೋದಾಗಿತ್ತಲ್ಲ ಅಂತ. ಸ್ಟಿಚ್ ಮಾಡುವಾಗ ನೆನಪಾಗೋದಿಲ್ಲ. ತುಂಬ ಸಲ ನಾನು ಮರ್ತು ಬಿಡ್ತೀನಿ. ಈಗಲೂ ಕೂಡ ಹಾಗೇ ಲೇಸ್ ಎಲ್ಲ ಕೊಟ್ಟೆ, ಆಮೇಲೆ ನೆನಪಾಯಿತು. ಸರಿ, ಹೇಗಿದ್ದರೂ ಈಸಿಯಾಗೇ ಇರುತ್ತೆ, ಬಿಗಿನರ್ಸು ಕೂಡ ಟ್ರೈ ಮಾಡ್ಬೋದು. ಹಾಗಾಗಿ ಹೇಗಿದ್ದರೂ ಸ್ಟಿಚ್ ಮಾಡ್ತಾ ಇದ್ದೀನಲ್ಲ, ಹಾಗೆ ತೋರಿಸೋಣ ಅಂತೇಳಿ ವೀಡಿಯೋ ಸ್ಟಾರ್ಟ್ ಮಾಡಿದೆ. ಅಷ್ಟೇ ಅಲ್ಲದೆ ಇನ್ನೇನು ಈಗ ಆಷಾಢ ಕೂಡ ಸ್ಟಾರ್ಟ್ ಆಗುತ್ತೆ. ಮತ್ತು ಆಷಾಢ ಆದಮೇಲೆ ಶ್ರಾವಣ ಮಾಸ ಬರುತ್ತೆ. ವರಮಹಾಲಕ್ಷ್ಮಿ ಹಬ್ಬ ಕೂಡ ಹತ್ರನೇ ಬಂದುಬಿಡುತ್ತೆ. ಏನು ಒಂದು ತಿಂಗಳಂತ ಅಂದ್ಕೊಳ್ತೀವಿ, ಹಿಂಗೋಗಿ ಹಂಗೆ ಬಂದೇ ಬಿಡುತ್ತೆ. ಇನ್ನು ಮುಂದೆ ವೀಡಿಯೋಸಲ್ಲಿ ಸಿಂಪಲ್ಲಾಗಿ ಬ್ಲೌಸ್ ಪೀಸಲ್ಲೇ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕಳಸದ ಅಲಂಕಾರ ಹೇಗೆ ಮಾಡ್ಬೋದು ಅನ್ನೋದನ್ನು ತೋರಿಸ್ತೀನಿ. ತುಂಬ ಸಲ ಪ್ರತಿ ಸಲವೂ ಹಾಗೇ ಕೇಳ್ತಾನೆ ಇರ್ತಾರೆ, ನೀವು ಸೀರೆ ಉಡಿಸುವಾಗ ಆಗಲಿ ಅಲಂಕಾರ ಹೇಗೆ ಮಾಡ್ತೀರಾ, ಅದನ್ನು ಮುಂಚಿತವಾಗಿ ಒಂದು ಸಲ ತೋರಿಸಿ ಅಂತ. ಸಿಂಪಲಾಗಿ ಎಷ್ಟಾಗುತ್ತೋ ಅಷ್ಟು ಶೇರ್ ಮಾಡ್ತಾಯಿದ್ದೆ. ಬಟ್ ಈ ಸಲ ತುಂಬ ಮುಂಚಿತವಾಗಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹಬ್ಬ ಹತ್ರ ಬಂದಾಗೆ ಮನೆ ಕ್ಲೀನಿಂಗ್ ಕೆಲಸದಲ್ಲೂ ಬ್ಯುಸಿಯಾಗಿರ್ತೀನಿ, ಸ್ಟಿಚಿಂಗ್ ಕೆಲಸದಲ್ಲೂ ಬ್ಯುಸಿಯಾಗಿರ್ತೀನಿ, ಜೊತೆಗೆ ವೀಡಿಯೋಸು ಕೂಡ ಆಗಿಂದಾಗಲೇ ಶೇರ್ ಮಾಡ್ತಾ ಇರಬೇಕು. ಅದಕ್ಕೆ ಸ್ವಲ್ಪ ಮುಂಚಿತವಾಗೇ ವೀಡಿಯೋ ಶೇರ್ ಮಾಡಿದ್ರೆ ನಿಮಗೂ ಕೂಡ ಉಪಯೋಗ ಆಗುತ್ತೆ ಅಂತ ಹೇಳಿ ಅದಕ್ಕೊಂದಷ್ಟು ಐಟಮ್ಗಳನ್ನ ತರಿಸಿದ್ದೀನಿ. ನೋಡಿ, ಅದಕ್ಕೊಂದಷ್ಟು ಐಟಮ್ ತರಿಸಿದ್ದೀನಿ. ಏನೇನೆಲ್ಲ ತೊಗೊಂಡಿದ್ದೀನಿ ಮತ್ತು ನಿಮಗೂ ಏನಾದರೂ ಬೇಕಾದರೆ ತೊಗೊಳ್ಳಿ. ಕೆಲವೊಂದನ್ನು ನಾನು ಆನ್ಲೈನಲ್ಲಿ ತೊಗೊಂಡಿದ್ದೀನಿ, ಕೆಲವೊಂದನ್ನು ಅಂಗಡಿನಲ್ಲೇ ಪರ್ಚೇಸ್ ಮಾಡಿರೋದು. ಅದರ ರೇಟ್ ಎಲ್ಲ ಎಷ್ಟು ಏನು ತುಂಬ ನೆಸೆಸಿಟಿ ಇದೆ ಅನ್ನೋಂಥದ್ದನ್ನು ಮಾತ್ರನೇ ನಾನು ತೊಗೊಳ್ತೀನಿ. ಚೆನ್ನಾಗಿ ಕಾಣಿಸ್ಬೇಕು, ಡೆಕೋರೇಟಿವ್ ಆಗಿರಬೇಕು ಅಂಥೇಳಿ ನಾನು ಸುಮ್ಮನೆ ತೊಗೊಳ್ಳೋದಿಲ್ಲ. ಹಾಗೆ ತುಂಬ ಉಪಯೋಗ ಆಗೋವಂಥ ಐಟಮ್ಗಳನ್ನ ನಿಮಗೆ ತೋರಿಸ್ತೀನಿ. ಬೇಕಾದರೆ ತೊಗೊಳ್ಳಿ. ಅದರ ರೇಟ್ ಕೂಡ ನಾನು ನಿಮ್ಗೆ ಇವತ್ತು ಹೇಳ್ತೀನಿ. ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಹೆಣ್ಮಕ್ಳಿಗಂತೂ ತುಂಬಾ ಖುಷಿ ಇರುತ್ತೆ ಬಿಡಿ ಅಲ್ವಾ. ಹಾಗಾಗಿ ವರ್ಷದಿಂದ ವರ್ಷಕ್ಕೆ ತುಂಬ ಡಿಫ್ರೆಂಟಾಗಿ ನಾವು ಅಲಂಕಾರ ಮಾಡಬೇಕು ದೇವಿಗೆ. ನಮ್ಮ ಮನೇಲಿ ದೇವಿ ತುಂಬ ಚೆನ್ನಾಗಿ ಕಾಣಿಸ್ಬೇಕು ಅಂತ ತುಂಬ ಇಷ್ಟಪಡ್ತೀವಿ. ಎಲ್ಲ ಹೆಣ್ಮಕ್ಳು ತುಂಬ ಇಷ್ಟಪಟ್ಟು ಆಚರಣೆ ಮಾಡುವಂಥ ಹಬ್ಬ ವರಮಹಾಲಕ್ಷ್ಮಿ ಹಬ್ಬ ಅಲ್ವಾ. ತುಂಬ ಹೆಚ್ಚಿಗೆ ಖರ್ಚು ಕೂಡ ಮಾಡ್ತಾ ಇರ್ತೀವಿ. ಇನ್ನು ಕೆಲವರೆಲ್ಲ ಹೇಗೆ ಅಂತಂದರೆ, ಈಗ ಮೊಗಸಿರಿನ ಇಡಬೇಕು ಅಂತ ಆಸೆ. ಕೆಲವರೆಲ್ಲ ತೆಂಗಿನಕಾಯಿ ಕಳ್ಸೋಕ್ಕೇನೆ ಸಿಂಪಲಾಗಿ ಅಲಂಕಾರ ಮಾಡಿ ಇಟ್ಟಿರ್ತಾರೆ. ಇನ್ನೂ ಕೆಲವರಂತೂ ಮೊಗಸಿರಿ ಎಲ್ಲ ಇಟ್ಟು ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ಬಿಡಿ. ಅಷ್ಟೇ ಅಲ್ಲದೆ ಈಗಂತೂ ದೇವಿಗೆ ಸೀರೆ ಉಡಿಸಿ ಅಲಂಕಾರ ಮಾಡೋದಕ್ಕೆ ಅಂತಲೇ ಕೆಲವರೆಲ್ಲ ಇರ್ತಾರೆ. ಅವರೆಲ್ಲ ಬಂದು ಅವರೇ ಅಲಂಕಾರ ಮಾಡಿಕೊಟ್ಬಿಟ್ಟು ಹೋಗ್ತಾರೆ. ಸೀರೆ ಎಲ್ಲ ಉಡಿಸಿ ದೇವಿ ಒಡವೆ ಎಲ್ಲ ಹಾಕಿ ಹೂವಿನ ಅಲಂಕಾರ ಪ್ರತಿಯೊಂದು ಕೂಡ ಮಾಡಿಕೊಟ್ಟು ಹೋಗಿರ್ತಾರೆ. ಬೆಳಗ್ಗೆ ಜಸ್ಟ್ ನಾವು ಪೂಜೆ ಒಂದು ಮಾಡ್ಕೋಬೇಕು, ಈ ರೀತಿ ಕೂಡ ರೆಡಿ ಮಾಡ್ಕೊಳ್ಳೋರಿದ್ದಾರೆ. ಹಾಗೆ ಇದು ಒಂದು ರೀತಿ ಹಬ್ಬ ಅನ್ನೋದಕ್ಕಿಂತ ಬಿಸ್ನೆಸ್ ಆಗಿ ಕೂಡ ಕನ್ವರ್ಟ್ ಆಗ್ತಾ ಇದೆ. ಅದರಲ್ಲಿ ಏನೂ ತಪ್ಪಿಲ್ಲ ಬಿಡಿ. ನಮ್ಮಲ್ಲಿರೋ ಟ್ಯಾಲೆಂಟನ್ನು ನಾವು ತೋರಿಸ್ಕೊಳ್ಳೋದ್ರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ. ಅದೇ ರೀತಿ ನಾನು ಈಗ ವಿಡಿಯೋಗೋಸ್ಕರನೇ ಒಂದಷ್ಟು ಐಟಮ್ನ ತರಿಸಿದ್ದೀನಿ. ಇದೆಲ್ಲ ಬೇಕೇ ಬೇಕು ಅಂತ ಏನಿರಲಿಲ್ಲ, ಇರೋದ್ರಲ್ಲೇ ಮಾಡ್ಬೋದಾಗಿತ್ತು. ಬಟ್ ಏನಂದರೆ, ಏನೇ ಅಂದ್ರೂ ಲಕ್ಷ್ಮೀ ಪೂಜೆ ಅಲ್ವಾ, ನನಗೂ ಸ್ವಲ್ಪ ಭಯ ಇರುತ್ತೆ. ಉಪಯೋಗಿಸಿರೋಂಥ ಹಳೆ ವಸ್ತುಗಳನ್ನೇ ಉಪಯೋಗಿಸೋದು ಅಂಥದ್ದೆಲ್ಲ ಸ್ವಲ್ಪ ನನಗೂ ಇಷ್ಟನೂ ಆಗಲ್ಲ, ಜೊತೆಗೆ ಭಯನೂ ಇರುತ್ತೆ. ಮಹಾಲಕ್ಷ್ಮಿ ಮೊದಲೇ ಅವರು ಅಂದರೆ ಎಲ್ಲಿ ಶುದ್ಧತೆ ಇರುತ್ತೋ ಅಂಥ ಜಾಗದಲ್ಲಿ ಇರ್ತಾರೆ ಅಂತ. ನಾವು ದೇವರಿಗೆ ಅರ್ಪಿಸುವಂಥ ಪ್ರತಿಯೊಂದು ವಸ್ತು ಕೂಡ ಶುದ್ಧವಾಗಿ ಇರಬೇಕು. ಹಾಗಾಗಿ ಕೆಲವೊಂದು ಐಟಮ್ ಮಾತ್ರ ಹೊಸದೇ ತೊಗೊಂಡಿದ್ದೀನಿ. ವಿಡಿಯೋಗೋಸ್ಕರ ಅಂತಲೇ ಮಾಡಿದ್ರು ಕೂಡ ಏನು ನನಗೂ ಮನಸ್ಸು ಒಪ್ಪಲಿಲ್ಲ. ಹಾಗಾಗಿ ನಾನು ಹೊಸದೇ ತೊಗೊಂಡಿದ್ದೀನಿ. ತೋರಿಸ್ತೀನಿ ಈಗ ಏನೇನು ತೊಗೊಂಡಿದ್ದೀನಿ ಅಂತ. ಇನ್ನೊಂದು ಐಟಮ್ ಮರ್ತ್ಬಿಟ್ಟು ಒಂದು ನಿಮಿಷ ಇಟ್ಕೊಂಡ್ಬರ್ತೀನಿ. ಇದೇನಂದರೆ ಬ್ಲೌಸ್ ಪೀಸ್ಗಳು. ಒಂದೆರಡು ಮಾತ್ರ ಹೊಸದು ತೊಗೊಂಡೆ. ಮತ್ತು ಇನ್ನು ಮಿಕ್ಕಿದ್ದೆಲ್ಲ ಮನೇಲಿರುವಂಥ ಬ್ಲೌಸ್ ಪೀಸೇನೆ. ಈ ಕುಂಕುಮಕ್ಕೆಲ್ಲ ಕೊಟ್ಟಿರ್ತಾರಲ್ವ, ಹೇಗಿದ್ದರೂ ಅದನ್ನೆಲ್ಲ ನಾನು ಯೂಸ್ ಮಾಡಿರಲ್ಲ. ಹಾಗಾಗಿ ನಾನು ಬ್ಲೌಸ್ ಪೀಸಲ್ಲೇ ದೇವಿಗೆ ಅಲಂಕಾರ ಮಾಡೋದ್ರಿಂದ ಅದನ್ನೇ ತೋರಿಸ್ತೀನಿ ನಿಮಗೆ. ಸೀರೆಗಳು ಅಂತಂದರೆ, ನಾವು ಸಾಮಾನ್ಯವಾಗೆಲ್ಲ ಉಟ್ಟಿರ್ತೀವಿ ಅಂತ ಅದನ್ನು ಸೀರೆನ ಉಡಿಸಿ ಅಲಂಕಾರ ಮಾಡಿ ತೋರಿಸೋದು ನಿಜವಾಗಿ ನನಗೂ ಇಷ್ಟ ಆಗಲಿಲ್ಲ. ಮೊದಲಿಗೆ ಒಂದು
ಹೊಸದು ದೇವಿದು ಮೊಗಸಿರಿನ ತಗೊಂಬಂದೆ. ಇದನ್ನು ಹೇಗೆ ಕೊಟ್ಟಿದ್ದಾರೆ ಗೊತ್ತಾ, ತುಂಬ ಚೆನ್ನಾಗಿ ಪ್ಯಾಕ್ ಮಾಡಿ ಕೊಟ್ಟಿದ್ದಾರೆ. ಮೊಗಸಿರಿ ಜೊತೆಗೆ ಅರಿಶಿನ, ಕುಂಕುಮ ಮತ್ತು ಒಂದು ಅರಿಶಿನ ಕೊಂಬು ಇದನ್ನೆಲ್ಲ ಹಾಕಿ ದೇವಿ ಮೊಗಸಿರಿನ ಇಟ್ಟು ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ, ನನಗೆ ಇಷ್ಟ ಆಗ್ತಾಯಿತ್ತು ತುಂಬ. ಎಷ್ಟೊಂದು ಜನ ಇಷ್ಟಪಟ್ಟು ತೊಗೊಂಡಿರ್ತಾರೆ. ಈಗ ಬೆಳ್ಳಿ ಮೊಗಸರಿ ತೊಗೊಳೋದಕ್ಕೆ ತುಂಬ ಲೇಟ್ ಆಗುತ್ತೆ ಅಂತ ಅಂದಾಗ ಸ್ಟಾರ್ಟಿಂಗಲ್ಲಿ ತೊಗೊಂಡ್ಬಿಡ್ತಾರೆ. ಆದರೆ ನಾನೇನು ಮಾಡಿದೆ ಗೊತ್ತಾ, ಈಗ ಹೊಸ ತೊಗೊಂಡ್ಮೇಲೆ ಹಳೇದು ಏನು ಮಾಡೋಕ್ಕಾಗುತ್ತೆ, ಅದನ್ನೇನು ಮಾಡೋದು, ಈಗ ಹೊಸ ತೊಗೊಂಡಿದ್ದೀನಿ ಅಂತ ಕೂಡ ಕಮೆಂಟಲ್ಲಿ ಕೇಳ್ತಾ ಇರ್ತೀರಾ. ನಾನು ಯಾವಾಗ ಆ ತಾಯಿ ಅನುಕೂಲ ಕೊಡ್ತಾರೋ ಆವಾಗ ತೊಗೊಂಡ್ರಾಯ್ತು ಅಂತ ಹೇಳಿ ಹಬ್ಬ ಸ್ಟಾರ್ಟ್ ಮಾಡಿ 3 ವರ್ಷದ ತನಕ ಬರೀ ತೆಂಗಿನಕಾಯಿನೇ ಇಟ್ಬಿಟ್ಟು ಪೂಜೆ ಮಾಡ್ತಾ ಇದ್ದಿದ್ದು. ಸೀರೆ ಎಲ್ಲ ಉಡಿಸ್ತಾ ಇದ್ದೆ, ಎಲ್ಲ ಮಾಡ್ತಾಯಿದ್ದೆ. ತೆಂಗಿನಕಾಯಿನೇ ಇಟ್ಟು ತೆಂಗಿನಕಾಯಿಗೆ ಅಲಂಕಾರ ಮಾಡಿ ಇಟ್ಟು ಪೂಜೆ ಮಾಡ್ತಾಯಿದ್ದೆ. 3 ವರ್ಷದ ವರಮಹಾಲಕ್ಷ್ಮಿ ಹಬ್ಬ ಸ್ಟಾರ್ಟ್ ಮಾಡಿ 3ನೇ ವರ್ಷಕ್ಕೆ ಬೆಳ್ಳಿ ಮೊಗಸರಿನ ತೊಗೊಂಡಿದ್ದು. ಆಮೇಲೆ ಈ ಥರ ಮಣ್ಣಿಂದೆಲ್ಲ ಬಂದಿದ್ದು ತುಂಬ ಚೆನ್ನಾಗಿದೆ. ಇದರ ರೇಟ್ ಬಂದು ಅವರು 250 ಹೇಳಿದ್ರು. ನಾನು ಸ್ವಲ್ಪ 200 ರೂಪಾಯಿಗೆ ಕೇಳಿದೆ, ಬಟ್ ಕಡಿಮೆ ಆಗಲ್ಲ ಅಂಥೇಳಿ 220 ರೂಪಾಯಿ ತೊಗೊಂಡ್ರು. ಸಾಕು, ತುಂಬ ಚೆನ್ನಾಗಿದೆ. ಇದಕ್ಕಿಂತ ದೊಡ್ಡದೆಲ್ಲ ಏನು ಅವಶ್ಯಕತೆ ಇಲ್ಲ ಅನ್ಕೋತೀನಿ, ಇಷ್ಟಿದ್ರೆ ಸಾಕು. ಆಮೇಲೆ ಹೂಗಳು, ಇದು ಬರೀ ನಾನು ಜಸ್ಟ್ ವಿಡಿಯೋಗೋಸ್ಕರ ಅಂತ ತೊಗೊಂಡಿದ್ದಷ್ಟೇ. ಮತ್ತು ಏನಂದರೆ ಕೃಷ್ಣನಿಗೋಸ್ಕರ ಒಂದು ಹಾರ ಹುಡುಕ್ತಾ ಇದ್ದೆ ನಾನು, ಯಾವಾಗಲೂ ಇರಲಿ ಚೆನ್ನಾಗಿ ಕಾಣಿಸುತ್ತೆ ಅಂಥೇಳಿ. ನನಗೆ ಈ ಥರದ ಹಾರ ತುಂಬ ಇಷ್ಟ ಇತ್ತು. ನೋಡಿದೇನು ಗೊತ್ತಾ, ಇದು ದೂರದಿಂದ ನೋಡೋದಕ್ಕೆ ತುಂಬ ನ್ಯಾಚುರಲಾಗಿ ಕಾಣಿಸುತ್ತೆ. ಮತ್ತು ಇದು ಬಟ್ಟೆದಾಗಿರೋದ್ರಿಂದ ನಾವು ವಾಷಬಲ್ ಕೂಡ ಈಸಿಯಾಗಿ ವಾಶ್ ಮಾಡ್ಬೋದು, ಏನು ಡ್ಯಾಮೇಜ್ ಆಗೋದಿಲ್ಲ ವಾಶ್ ಮಾಡ್ತಾ ಮಾಡ್ತಾ. ಮತ್ತು ಪ್ಲಾಸ್ಟಿಕ್ಕು ಅಲ್ಲ. ಹಾಗಾಗಿ ಈ ಥರದ ಹಾರ ನಂಗೆ ತುಂಬ ಇಷ್ಟ ಇತ್ತು. ತುಂಬ ಚೆನ್ನಾಗಿದೆ, ನನಗಂತೂ ಇದು ನೋಡಿದ ತಕ್ಷಣ ಇಷ್ಟ ಆಯಿತು. ಇದು ಒಂದು ಹಾರ ಬಂದು 40 ರೂಪಾಯಿ ಅಂತ ಹೇಳಿದ್ರು. ನೋಡಿ, ಸಣ್ಣದಾಗಿ ತುಂಬ ಚೆನ್ನಾಗಿದೆ. ಇಷ್ಟಿದ್ರೆ ಸಾಕು ಅಂದ್ಕೊಳ್ತೀನಿ. ತುಂಬ ಚೆನ್ನಾಗಿದೆ. ಈ ಥರದ್ದು 3 ತೊಗೊಂಡೆ. ಏನಂದರೆ ಇದನ್ನು ಒಂದಕ್ಕೊಂದು ಜಾಯಿಂಟ್ ಮಾಡಿದ್ರೆ ಉದ್ದ ಆಗುತ್ತೆ, ನಮಗೆ ಹೇಗೆ ಬೇಕೋ ಹಾಗೆ ಯೂಸ್ ಮಾಡ್ಕೋಬೋದು. ಇದನ್ನು ಒಂದೊಂದು ಸಿಂಗಲ್ ಆಗು ಯೂಸ್ ಮಾಡ್ಬೋದು, ಅಥವಾ ಪೂರ್ತಿ ಒಂದಕ್ಕೊಂದು ಕಟ್ಟಿ ಉದ್ದ ಮಾಡಿ ನಾವು ಹೀಗೆ ಹಾರ ಥರ ಕೂಡ ಹಾಕೋಬೋದು. ಈ ವಿಡಿಯೋ ಕೆಲಸ ಎಲ್ಲ ಮುಗಿದ್ಮೇಲೆ ಇದನ್ನು ಹಾಗೆ ಒಂದಕ್ಕೊಂದು ಕಟ್ಟಿ ಉದ್ದದಾಗಿ ಹಾರ ಮಾಡಿ ಕೃಷ್ಣನಿಗೆ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಹೇಗಿದೆ ಅಂತ ನೋಡ್ಬಿಟ್ಟು ಹೇಳಿ. ಅದ್ರ ಜೊತೆಗೆ ಮಲ್ಲಿಗೆ ಕನಕಾಂಬ್ರದ್ದು ಥರ ಒಂದು ಕಾಂಬಿನೇಷನ್ ಇರಲಿ ಅಂತ ಹೇಳಿ ಇದು ಕನಕಾಂಬ್ರ ಅಂತ ಹೇಳಿ ತೊಗೊಂಡಿದ್ದು. ಇದು ಜಾಸ್ತಿ ಆಯಿತು, ಇದು 50 ರೂಪಾಯಿ ಅಂತ ಹೇಳಿದ್ರು. ಏನು ಮಾಡೋಕ್ಕಾಗತ್ತೆ ಹೇಳಿ, ಸೀಸನ್ ಟೈಮ್ ಅಲ್ವಾ, ಈಗ ಅವ್ರಿಗೂ ಕೂಡ ಒಂಥರ ಇದೊಂದು ಬಿಸ್ನೆಸ್ ಟೈಮು. ಹಾಗಾಗಿ ಇದನ್ನು 2 ತೊಗೊಂಡೆ ಸಾಕು ಅಂತ ಹೇಳಿ. ಇದು ಮಾತ್ರ 3 ತೊಗೊಂಡಿದ್ದೀನಿ. ಇದು ಒಂದಕ್ಕೆ 40 ರೂಪಾಯಿ ಹೇಳಿದ್ರು, ಇದು ಒಂದಕ್ಕೆ 50 ಹೇಳಿದ್ರು. ನಾವಿನ್ನು ಚಿಕ್ಕಪೇಟೆ, ರಾಜ ಮಾರ್ಕೆಟ್ ಆ ಥರ ಹೋದರೆ ತುಂಬ ಕಡಿಮೆಗೆ ಸಿಗುತ್ತೆ. ಮತ್ತು ಆನ್ಲೈನಲ್ಲೂ ಸೇಮ್ ರೇಟೇ ಇತ್ತು. ಹಾಗಾಗಿ ಇಲ್ಲೇ ಗ್ರಂಥಿಗೆ ಅಂಗಡಿನಲ್ಲೇ ತೊಗೊಂಡಿದ್ದು. ನನಗೆ ಈ ಕನಕಾಂಬ್ರಕ್ಕಿಂತ ಇದು ತುಂಬ ಇಷ್ಟ ಆಯಿತು. ನೋಡೋದಕ್ಕೆ ಮಳ್ಳೆ ಹೂ ಬರುತ್ತಲ್ಲ ಆ ಥರ ಇದೆ, ಸಣ್ಣದಾಗಿ ತುಂಬ ಚೆನ್ನಾಗಿದೆ. ಕೃಷ್ಣಂಗೆ ಹಾಕಿದ್ರಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಇದರಲ್ಲಿ ಪೂರ್ತಿ ವೈಟ್ ಇರೋದು ಇರುತ್ತೆ. ಮಧ್ಯ ಇದಕ್ಕೆ ಮಾತ್ರ ಈ ಥರ, ಈಗ ನಾವು ಕನಕಾಂಬ್ರ ಮತ್ತು ಪತ್ರೆ ಹಾಕಿ ಕಟ್ಟಿದ್ರೆ ಹೇಗಿರುತ್ತೋ ಆ ಥರ ಕಾಣಿಸ್ತಾ ಇದೆ. ಸರಿ, ಇದೇ ಇರಲಿ ಅಂತ ಹೇಳಿದೆ. ಆ್ಯಕ್ಚುಲಿ ಇದನ್ನೆಲ್ಲ ನಮ್ಮ ಸ್ನೇಹ ತೆಗೆದಿಟ್ಟಿದ್ದು. ನಾನು ಫೋನ್ ಮಾಡಿ ಹೇಳಿದೆ ಅವಳಿಗೆ, ನನಗೆ ಈ ಥರ ಬೇಕು, ನನಗೆ ವಿಡಿಯೋ ಮಾಡೋದಕ್ಕೆ ಈ ಥರ ಐಟಮ್ ಎಲ್ಲ ಬೇಕು ಅಂತ ಹೇಳಿದ್ದೆ. ಪಾಪ ಅವಳು ನನಗೋಸ್ಕರ ಹೋಗಿ ತೊಗೊಂಡು ಬಂದು. ನಾನು ಇಲ್ಲೆಲ್ಲ ತೊಗೊಳ್ಳಿಲ್ಲ, ಯಾಕಂದರೆ ಇಲ್ಲಿ ರೇಟ್ ಜಾಸ್ತಿ ಮತ್ತು ಈ ಥರ ಐಟಮ್ ನನಗೆ ಸಿಗೋದಿಲ್ಲ. ನಾನೀಗ ಇಷ್ಟು ವರ್ಷ ಅಲ್ಲೆಲ್ಲ ಇದ್ದು ನೋಡಿದ್ದೀನಲ್ವ, ಯಾವ್ಯಾವ ಅಂಗಡಿಲಿ ಏನು ಸಿಗುತ್ತೆ ಅಂತ ಗೊತ್ತು ಚೆನ್ನಾಗಿ. ನಾನು ಅವ್ಳಿಗೆ ಅಂಗಡಿ ಅಡ್ರೆಸ್ ಹೇಳಿದೆ, ಅಲ್ಲಿ ಹೋಗಿ ತೊಗೊಂಡು ವಿಡಿಯೋ ಕಾಲ್ ಮಾಡಿದ್ಲು, ಯಾವ್ಯಾವ್ದು ಬೇಕು ಅಂತ ನನಗೊಂದ್ಸಲ ತೋರಿಸಿದ್ಲು. ನಾನು ಈ ಥರ ತೊಗೊ ಅಂತ ಹೇಳಿದೆ. ತೊಗೊಂಡು ಎಲ್ಲ ತೆಗೆದಿಟ್ಟು ನಮ್ಮ ಯಜಮಾನ್ರ ಕೈಲಿ ಕೊಟ್ಟು ಕಳಿಸಿದ್ದಾಳೆ. ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು. ಇದಿಷ್ಟು ತೊಗೊಂಡಿದ್ದು ಕಳಸದ ಅಲಂಕಾರಕ್ಕೆ. ಇನ್ನು ಸ್ಕ್ರೀನ್ ಎಲ್ಲ ಬೇಕು. ಮತ್ತು ನಾವೀಗ ಲಕ್ಷ್ಮಿ ಕೂರಿಸ್ತೀವಿ ಅಂತಂದರೆ ಕೆಳಗಡೆ ನಾವು ಒಂದು ಮಡಿ ವಸ್ತ್ರ ಹಾಕಿಬಿಟ್ಟು ಅದ್ರ ಮೇಲೆ ದೇವಿನ ಕೂರಿಸ್ತೀವಲ್ವ, ಹಾಗಾಗಿ ಮಡಿ ವಸ್ತ್ರಕ್ಕೆ ನಾನು ಈ ಥರದ್ದು ತೊಗೊಂಡಿದ್ದೀನಿ. ಇದು ನಾನು ಈಗಾಗಲ ತೊಗೊಂಡಿದ್ದು ಮನೆ ಗೃಹ ಪ್ರವೇಶದ ಟೈಮಲ್ಲಿ. ಈಗ ದೇವ್ರನ್ನ ಕೂರಿಸೋದಕ್ಕೆ ಸ್ಟೆಪ್ಸ್ ಎಲ್ಲ ಮಾಡಿರ್ತಾರೆ ಅಲ್ವಾ, ಅದ್ರ ಮೇಲೆ ಹಾಕೋದಕ್ಕೂ ಕೂಡ ಬಟ್ಟೆ ಎಲ್ಲ ಮಡಿ ಪಂಚೆ, ಅಥವಾ ಕೆಲವರೆಲ್ಲ ಹೊಸ ಬೆಡ್ಶೀಟ್ಗಳೆಲ್ಲ ತೊಗೊಂಡಿದ್ರೆ ಅದನ್ನೇ ಕೊಡ್ತಾರೆ. ನಾನು ಆ ಟೈಮಲ್ಲಿ ತೊಗೊಂಡಿದ್ದು ಇದನ್ನು. ಇದ್ರ ಲಿಂಕ್ ಬೇಕಾದ್ರೆ ನಾನು ನಿಮಗೆ ಸರ್ಚ್ ಮಾಡಿಬಿಟ್ಟು ಹಾಕ್ತೀನಿ. ಬಟ್ ತುಂಬ ಚೆನ್ನಾಗಿದೆ. ಈ ಥರದಲ್ಲಿ ಇವಾಗ ಬೇರೆ ಬೇರೆ ಡಿಸೈನ್ ಎಲ್ಲ ಸಿಗುತ್ತೆ. ಮತ್ತು ಇದನ್ನು ಬ್ಯಾಕ್ಗ್ರೌಂಡ್ ಸ್ಕ್ರೀನ್ ಆಗಿ ಕೂಡ ಯೂಸ್ ಮಾಡ್ಬೋದು. ಮಕ್ಳಿಗೆ ನಾವು ಈಗ ಮದುವೆ ಟೈಮ್ಗಳಲ್ಲಿ ಹಳದಿ ಶಾಸ್ತ್ರ, ಮೆಹಂದಿ ಶಾಸ್ತ್ರ ಮಾಡ್ತಾ ಇರ್ತೀವಿ. ಮತ್ತು ಕೆಲವರು ಮೆಚೂರ್ಡ್ ಆಗಿರೋ ಹೆಣ್ಮಕ್ಳು ಮನೆಯಲ್ಲೇ ಸಿಂಪಲ್ ಆಗಿ ಫಂಕ್ಷನ್ ಮಾಡೋ ಟೈಮಲ್ಲಿ ಈ ಥರ ನಾವು ದೇವ್ರನ್ನ ಕೂರಿಸುವಾಗ, ವರಮಹಾಲಕ್ಷ್ಮಿ ಹಬ್ಬ ಆಗಿರಲಿ, ಗಣೇಶ ಕೂರಿಸುವಂಥದ್ದು, ಯಾವುದೇ ದೇವರ ಫಂಕ್ಷನ್ಗಳು ಮಾಡುವಾಗಲೂ ಕೂಡ ಅಷ್ಟೇ ಬ್ಯಾಕ್ಗ್ರೌಂಡಲ್ಲೂ ಕೂಡ ಸ್ಕ್ರೀನ್ ಥರ ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಬಾಳೆ ಎಲೆನಲ್ಲಿ ಈ ಥರ
ಈ ಸ್ಕ್ರೀನು ಉದ್ದ 8 ಅಡಿ ಇದೆ, ಅಗಲ 5 ಅಡಿ ಇದೆ. 2 ಪೀಸಿಂದ ನಾನು ತೊಗೊಂಡಾಗ ₹500 ಆಗಿತ್ತು. ಇದು ಆನ್ಲೈನಲ್ಲಿ ಮೀಶೋದಲ್ಲಿ ತೊಗೊಂಡಿದ್ದು. ಈಗ ಒಂದು 20-30 ರೂಪಾಯಿ ಜಾಸ್ತಿ ಆಗಿದೆ. ನಾನು ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ನೀವು ಚೆಕ್ ಮಾಡಿ. ತುಂಬ ಚೆನ್ನಾಗಿದೆ. ಇದ್ರದ್ದು ಪ್ರಿಂಟೆಡ್ ಎಲ್ಲ ಎಷ್ಟು ನ್ಯಾಚುರಲ್ ಆಗಿದೆ ಅಂತಂದರೆ ದೂರದಿಂದ ನೋಡಿದ್ರೆ ನಾವು ರಿಯಲಿ ಬಾಳೆ ಎಲೆ ಡೆಕೋರೇಷನ್ ಮಾಡಿಸಿದ್ದೇವೇನೋ ಅನ್ಬೇಕು, ಅಷ್ಟು ಚೆನ್ನಾಗಿದೆ. ನಿಮಗೆ ವಿಡಿಯೋದಲ್ಲಿ ಹೇಗೆ ಕಾಣಿಸ್ತಾ ಇದೆ ನನಗೆ ಗೊತ್ತಿಲ್ಲ. ಈ ಥರದ್ರಲ್ಲಿ ನಾನು ಅವಾಗ ಒಂದು ಮಿಸ್ಟೇಕ್ ಏನು ಮಾಡಿದೆ ಗೊತ್ತಾ, ಒಂದೇ ಥರ ಇರೋದನ್ನು ತೊಗೋಬೇಕಿತ್ತು. ಅಂದರೆ ಒಂದು ಯೆಲ್ಲೋ ಕಲರ್ ಫ್ಲವರ್ ಇರೋದು ತೊಗೊಂಡಿದ್ದೀನಿ, ಒಂದು ರೆಡ್ ಕಲರ್ ಫ್ಲವರ್ ಇರೋದು ತೊಗೊಂಡಿದ್ದೀನಿ. ಬಟ್ ಏನೂ ಪ್ರಾಬ್ಲಮ್ ಇಲ್ಲ. ಏನಂದರೆ ಇದನ್ನೊಂದ್ಸಲ ಅದನ್ನೊಂದ್ಸಲ ಹಾಕಬೇಕಾಗುತ್ತೆ. ಎರಡೂ ಒಟ್ಟಿಗೆ ಹಾಕಿದಾಗ ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸುತ್ತೆ. ಇದು ಯೆಲ್ಲೋ ಕಲರ್ ಫ್ಲವರ್ ಇದೆ. ಈ ಥರ ಸ್ಕ್ರೀನಲ್ಲಿ ತುಂಬ ವೆರೈಟಿ ಡಿಸೈನ್ ನಿಮಗೆ ಸಿಗುತ್ತೆ. ಆದರೆ ಈ ಡಿಸೈನ್ ನೋಡೋಕ್ಕೆ ಸಿಂಪಲ್ ಆಗಿದ್ದರೂ ಬ್ಯಾಕ್ಗ್ರೌಂಡಲ್ಲಿ ತುಂಬ ಲುಕ್ಕಾಗಿ ಕಾಣಿಸುತ್ತೆ. ಯಾಕಂದರೆ ಈ ಒಂದು ಪ್ರಿಂಟೆಡ್ ತುಂಬ ನ್ಯಾಚುರಲ್ ಆಗಿದೆ. ಇದನ್ನು ಟೇಬಲ್ ಮೇಲೆ ಹಾಕಿ ದೇವ್ರನ್ನ ಕೂರಿಸ್ಬೋದು, ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಹೇಗೆ ಅಂದರೆ ಹೂವಿನ ಅಲಂಕಾರ ಸ್ವಲ್ಪ ಕಡಿಮೆ ಆದರೂ ಕೂಡ ಇದ್ರ ಮೇಲೆ ಅಷ್ಟು ಚೆನ್ನಾಗಿ ಎದ್ದು ಕಾಣಿಸ್ತಾ ಇರುತ್ತೆ. ಬ್ಯಾಕ್ಗ್ರೌಂಡ್ ಗ್ರೀನರಿ ಆಗಿರುತ್ತಲ್ಲ, ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಹಂಗಾಗಿ ಈ 2 ಸ್ಕ್ರೀನ್ನ ನಾನು ಮೊದಲೇ ತೆಗೆದಿಟ್ಕೊಂಡಿದ್ದು. ಇದಿಷ್ಟು ಐಟಮ್ ಇವಾಗ ತೊಗೊಂಡಿದ್ದು. ಇನ್ನು ಬ್ಲೌಸ್ ಪೀಸ್ಗಳು ಬೇಕೇ ಬೇಕಲ್ವಾ. ನೀವು ಕೂಡ ನನ್ನ ಹಾಗೆ ಸಿಂಪಲಾಗಿ ಬ್ಲೌಸ್ ಪೀಸನ್ನು ಕಳಸಕ್ಕೆ ಉಡಿಸಿ ಅಲಂಕಾರ ಮಾಡ್ತೀರಾ ಅಂತಂದರೆ ಖಂಡಿತ ಈ ವಿಡಿಯೋಗಳು ನಿಮಗೆ ಯೂಸ್ಫುಲ್ ಆಗಿರುತ್ತೆ. ಸಿಂಪಲಾಗಿ ಯಾವ ರೀತಿ ಕಳಸದ ಅಲಂಕಾರ ಮಾಡ್ಕೋಬೇಕು, ಕಳಸದ ಒಳಗಡೆ ಏನೆಲ್ಲ ವಸ್ತುಗಳನ್ನ ಹಾಕಬೇಕು, ಏನೆಲ್ಲ ನಾವು ಹಬ್ಬಕ್ಕೆ ಅಂತ ತೊಗೋಬೇಕು, ಹಾಗೆ ಯಾವ ರೀತಿ ರೆಡಿ ಮಾಡ್ಕೋಬೇಕು, ಪ್ರತಿಯೊಂದನ್ನು ಕೂಡ ಪ್ರತಿ ವಿಡಿಯೋದಲ್ಲೂ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಇದರಲ್ಲಿ ಏನಂದರೆ ಒಂದು 4 ಬ್ಲೌಸ್ ಪೀಸ್ ನಾನು ಹೊಸದು ಕೂಡ ತೊಗೊಂಡು ಬಂದೆ. ಈಗ ವರಮಹಾಲಕ್ಷ್ಮಿ ಹಬ್ಬಕ್ಕಾಗಿರಲಿ ಮತ್ತು ಗೌರಿ ಹಬ್ಬಕ್ಕೆ ಮಡ್ಲಕ್ಕಿ ಜೊತೆ ಇಡೋದಕ್ಕೆ ಅಂಥದಕ್ಕೆಲ್ಲ ಯೂಸ್ ಆಗುತ್ತೆ ಅಂತ ಹೇಳಿ ತೊಗೊಂಡು ಬಂದಿದೆ. ಹಾಗಾಗಿ ಈಗ ಅದೇ ಹೊಸ ಬ್ಲೌಸ್ ಪೀಸನ್ನು ಈಗ ಈ ಅಲಂಕಾರಕ್ಕಂತ ಉಪಯೋಗಿಸ್ತಾ ಇದ್ದೀನಿ. ಇದೆರಡು ನನ್ನದೇ ಹೊಸ ಸೀರೆದು, ಇನ್ನೂ ಸ್ಟಿಚ್ ಮಾಡಿಲ್ಲ. ಹಾಗಾಗಿ ಇದನ್ನು ಕೂಡ ತೆಗೆದಿಟ್ಟಿದ್ದೀನಿ, ಎಲ್ಲ ಹೊಸದೇನೆ. ಇನ್ನು ನೆಕ್ಸ್ಟ್ ವಿಡಿಯೋಯಿಂದ ನಿಮಗೆ ಸಿಂಪಲ್ಲಾಗಿ ಬ್ಲೌಸ್ ಪೀಸ್ನ ಉಡಿಸಿ ಕಳಸದ ಅಲಂಕಾರನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನಿಮಗೆ. ಇದಿಷ್ಟು ನಾನೀಗ ಹಬ್ಬಕ್ಕೆ ವಿಡಿಯೋ ಮಾಡೋದಕ್ಕೋಸ್ಕರ ಅಂತ ಪರ್ಚೇಸ್ ಮಾಡಿರೋವಂಥ ಐಟಮ್. ಇದಿಷ್ಟು ಕೂಡ ವಿಡಿಯೋಗೋಸ್ಕರ ತೊಗೊಂಡಿರೋ ವಸ್ತು. ಇನ್ನು ಕೆಲವೊಂದು ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದೀನಿ. ಅದು ಬಂದಾಗ ಆ ರೇಟ್ ಜೊತೆಗೆ ನಿಮಗೆ ಅದನ್ನು ತೋರಿಸ್ತೀನಿ ಹೇಗಿದೆ ಅಂತ. ತುಂಬ ಅವಶ್ಯಕತೆ ಇರುವಂಥದ್ದನ್ನು ಮಾತ್ರ ತೊಗೊಂಡಿದ್ದೀನಿ. ಗ್ರಂಥಿಗೆ ಅಂಗಡಿಗಳಲ್ಲಿ ಮತ್ತು ಬಳೆ ಶಾಪ್ಗಳಲ್ಲಿ, ಬಳೆ ಗಾಡಿಗಳಿರುತ್ತಲ್ಲ ಅದರಲ್ಲಿ ಎಲ್ಲದರಲ್ಲೂ ಇಂಥ ಹೂಗಳನ್ನ ಮಾರ್ತಾ ಇರ್ತಾರೆ. ನೀವು ಬೇಕಾದರೆ ತೊಗೊಳ್ಳಿ, ಇನ್ನೂ ಚೆನ್ನಾಗಿರೋದು ಕೂಡ ಸಿಗುತ್ತೆ. ನಾನು ಈ ಸ್ಕ್ರೀನ್ಗಳನ್ನ ಮಾತ್ರ ಆನ್ಲೈನಲ್ಲಿ ತೊಗೊಂಡಿದ್ದು, ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಬನ್ನಿ ಈಗ ಈ ಬ್ಲೌಸ್ ಡಿಸೈನ್ ಹೇಗಿರುತ್ತೆ ಅಂತ ತೋರಿಸ್ತೀನಿ. ತುಂಬ ಈಸಿ, ಬಿಗಿನರ್ಸು ಕೂಡ ಆರಾಮಾಗಿ ಸ್ಟಿಚ್ ಮಾಡ್ಬೋದು. ಈಸಿ ಮೆಥಡಲ್ಲೇ ತೋರಿಸ್ತೀನಿ. ನೀವು ಈ ಡಿಸೈನ್ ಟ್ರೈ ಮಾಡಬೇಕು ಅಂತ ಇದ್ದರೆ ಈ ಥರ ಲೇಸನ್ನು ಹಾಕೋದಕ್ಕಿಂತ ಮೊದಲು ಈ ಡಿಸೈನ್ ರೆಡಿ ಮಾಡಿಕೊಂಡು ಆಮೇಲೆ ಲೇಸ್ ಅಟ್ಯಾಚ್ ಮಾಡಿ ಫಿನಿಶಿಂಗ್ ನೀಟಾಗಿ ಬರುತ್ತೆ. ಲೈನಿಂಗ್ ಬ್ಲೌಸ್ ಮತ್ತು ಪ್ಲೈನ್ ಬ್ಲೌಸ್ ಎರಡಕ್ಕೂ ಕೂಡ ಈ ಡಿಸೈನ್ನ ಟ್ರೈ ಮಾಡ್ಬೋದು. ಲೈನಿಂಗ್ ಬ್ಲೌಸ್ ಆದರೆ ಲೈನಿಂಗನ್ನು ಅಟ್ಯಾಚ್ ಮಾಡ್ಕೋಬೇಕು, ನೆಕ್ ಫಿನಿಶಿಂಗ್ ಮಾಡ್ಕೋಬೇಕು, ಆಮೇಲೆ ಈ ಡಿಸೈನ್ನ ನೀವು ಮಾಡ್ಬೋದು. ಈ ರೀತಿ ಒಂದು ಶೀಟು ನ್ಯೂಸ್ ಪೇಪರ್ನ ತಗೊಳ್ಳಿ, ಅದ್ರ ಮೇಲೆ ನಾವು ಬ್ಯಾಕ್ ಪಾರ್ಟ್ನ ಇಟ್ಟು ಈ ರೀತಿ ನೆಕ್ ಶೇಪನ್ನು ಮಾರ್ಕ್ ಮಾಡ್ಕೋಬೇಕು. ಯಾವುದೇ ರೀತಿ ಶೇಪನ್ನು ಮಾಡಿಕೊಂಡು ಈ ಡಿಸೈನ್ನ ಟ್ರೈ ಮಾಡ್ಬೋದು. ಏನಕ್ಕೆ ಈ ಥರ ಪೇಪರ್ ಮೇಲೆ ಬರ್ಕೋಬೇಕು ಅಂದರೆ ನಾವು ಆ ಪಟ್ಟಿನ ಸ್ಟಿಚ್ ಮಾಡ್ಕೊಳ್ತೀವಲ್ಲ, ಅದು ಕೆಲವು ಸಲ ನಾವು ಡೈರೆಕ್ಟಾಗಿ ಬ್ಲೌಸ್ಗೆ ಅಟ್ಯಾಚ್ ಮಾಡಿದ್ರೆ ನಾವು ಬ್ಲೌಸ್ನ ಹಾಕ್ಕೊಂಡಾಗ ಇಲ್ಲ ಟೈಟ್ ಆಗುತ್ತೆ ಅಥವಾ ಲೂಸ್ ಆಗುತ್ತೆ. ಹಾಗಾಗಬಾರ್ದು ಅಂತ ಹೇಳಿ ಈ ರೀತಿ ನ್ಯೂಸ್ ಪೇಪರ್ನ ಯೂಸ್ ಮಾಡಬೇಕು. ಇಲ್ಲಿ ನಾನೊಂದು 4 ಪಟ್ಟಿ ಕಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಮೆಜರ್ಮೆಂಟ್ ಏನೆಲ್ಲ ಒಂದು ಅಂದಾಜಾಗಿ ಸ್ವಲ್ಪ ಉದ್ದ ಇರುವಂಥ ಪೀಸನ್ನು ಕಟ್ ಮಾಡಿಕೊಂಡು ನಾವು ಯಾವ ರೀತಿ ಬ್ಯಾಕ್ ಸೈಡು ಟೈಯಿಂಗ್ ಥ್ರೆಡ್ನ ಹೊಲಿತೀವಿ ಅದೇ ರೀತಿಯೇ ಹೊಲ್ಕೋಬೇಕು. ಅಂದರೆ ಲೂಪ್ಗಳನ್ನ ಮಾಡ್ಕೋಬೇಕು. ಒಂದು 6 ಪಟ್ಟಿಯನ್ನು ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ಆದಷ್ಟು ಸಣ್ಣವಾಗಿದ್ದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅಗಲ ಪಟ್ಟಿ ಮಾಡ್ಕೋಬೇಡಿ, ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ನಾನಿಲ್ಲಿ ಒಂದು 3 ಪೀಸನ್ನು ತೊಗೊಂಡಿದ್ದೀನಿ. 6 ಪಟ್ಟಿಗಳನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದೇ ಥರ ನಾವು ಯಾವ ರೀತಿ ಬ್ಯಾಕ್ ಸೈಡಲ್ಲಿ ಟೈಯಿಂಗ್ ಥ್ರೆಡನ್ನು ಹೊಲ್ಕೊಳ್ತೀವಿ ನೋಡಿ, ಅದೇ ಥರನೇ ಮಾಡಬೇಕು. ಇದನ್ನು ಒಬ್ಬೊಬ್ಬರು ಒಂದೊಂದು ರೀತಿ ತಿರುಗಿಸ್ಕೊಳ್ತಾರೆ. ನಾನು ಈ ಥರ ದೊಡ್ಡ ಸೂಜಿ ಇಟ್ಕೊಂಡಿದ್ದೀನಿ. ಅದಕ್ಕೆ 4 ಎಳೆ ದಾರನ ಪೊಣಿಸಿ ತುದಿಯನ್ನು ಒಂದು ಟಾಕ ಹಾಕ್ಕೊಂಡು ಆಮೇಲೆ ಸೂಜಿನ ಒಳಗಡೆ ತೂರಿಸಿ ಹೀಗೆ ರಿವರ್ಸ್ ಆಗಿ ಅದನ್ನು ಎಳ್ಕೋತೀನಿ. ಇದು ನನಗೆ ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಆಗಿರೋದ್ರಿಂದ ನನಗೆ ಈ ಮೆಥಡೇ ಈಸಿ ಅನಿಸುತ್ತೆ. ಹಾಗಾಗಿ ನಾನು ಇದೇ ಥರನೇ ಮಾಡ್ತಾಯಿರ್ತೀನಿ. ನೋಡಿ, ಸಣ್ಣದಾಗಿ ರೌಂಡ್ ಶೇಪಲ್ಲಿ ಈ ರೀತಿ ಬಂದಿದೆ. ಇದೇ ಥರ ನಾನು 3 ಪೀಸನ್ನು ರೆಡಿ ಮಾಡ್ಕೊಂಡಿದ್ದೀನಿ.
ಈಗ ಇದನ್ನು ಕರೆಕ್ಟಾಗಿ ಮಧ್ಯಭಾಗಕ್ಕೆ ಸಮವಾಗಿ ಕಟ್ ಮಾಡಿಕೊಂಡು ನಮಗೆ ಯಾವ ಥರ ಬೇಕೋ ಆ ರೀತಿ ಕ್ರಾಸ್ ಆಗಿ ಅಥವಾ ಸ್ಟ್ರೈಟ್ ಆಗಿ ಅಥವಾ ಒಂದೇ ಸೈಡು ರೈಟ್ ಸೈಡಲ್ಲಿ ಸುಮ್ಮನೆ ಹಾಗೆ 2 ಪಟ್ಟಿ ಮಾತ್ರ ಬರೋ ಥರ ನಾವು ಯಾವುದು ಬೇಕೋ ಆ ಥರ ಡಿಸೈನ್ನ ರೆಡಿ ಮಾಡ್ಕೋಬೋದು. ಅದು ನಮ್ಮ ಕ್ರಿಯೇಟಿವಿಟಿ ಆಗಿರುತ್ತೆ. ನಾನಿಲ್ಲಿ 6 ಪೀಸನ್ನು ಕೊಡ್ತಾ ಇದ್ದೀನಿ ನೋಡಿ, ಈ ರೀತಿ ಈ ಕಡೆ 3 ಆ ಕಡೆ 3 ಈ ಥರ ತುಂಬ ಚೆನ್ನಾಗಿ ಬರುತ್ತೆ. ಯಾವುದೇ ಬಾರ್ಡರ್ ಬ್ಲೌಸ್ಗಳಿಗೂ ಕೂಡ ಈ ಡಿಸೈನ್ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಇದು ಹಳೆ ಡಿಸೈನ್ನೇ, ಓಲ್ಡ್ ಈಸ್ ಗೋಲ್ಡ್ ಅಂತಾರಲ್ಲ ಹಾಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾವು ಮೊದಲು ನೆಕ್ ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ, ಅದಕ್ಕಿಂತ ಸ್ವಲ್ಪ ಎಕ್ಸ್ಟ್ರಾ ಇರೋ ಥರನೇ ತೊಗೋಬೇಕು ಈ ಪಟ್ಟಿಗಳನ್ನು. ಮತ್ತು ಅಲ್ಲಿ ಕರೆಕ್ಟಾಗಿ ಲೆವೆಲ್ ನೋಡಿಕೊಂಡು ಪಿನ್ ಹಾಕ್ಕೋಬೇಕು. ಪಿನ್ ಹಾಕ್ಕೊಂಡಾದ್ಮೇಲೆ ಎಡ್ಜಸ್ಗೆ ಈ ರೀತಿ ಸ್ಟಿಚ್ ಹಾಕ್ಕೋಬೇಕು. ಯಾಕೆ ಅಂದರೆ ನಾವು ಆಮೇಲೆ ಬ್ಲೌಸ್ ಪೀಸ್ನ ಇದ್ರ ಮೇಲಿಟ್ಟು ಸ್ಟಿಚ್ ಮಾಡುವಾಗ ತುಂಬ ಈಸಿ ಆಗುತ್ತೆ. ಹಾಗಾಗಿ ಎಡ್ಜಸ್ಗೆ ಈ ಥರ ಸ್ಟಿಚ್ಚನ್ನ ಹಾಕ್ಕೋಬೇಕು. ಅದಾದಮೇಲೆ ನೋಡಿ, ಹಾಗೇ ಸ್ಟಿಚ್ ಹಾಕ್ಕೊಂಡು ಬರ್ತಾ ಒಂದು ಸೈಡ್ ಕಂಪ್ಲೀಟ್ ಆಯಿತು. ಇನ್ನೊಂದು ಸೈಡಿಗೆ ಬಂದಾಗಲೂ ಕೂಡ ಅದೇ ಥರ ಆ ಪಿನ್ಗಳು ನಾವೇನು ಹಾಕಿರ್ತೀವಿ ಅದನ್ನು ತೆಗಿತಾ ನಿಧಾನವಾಗಿ ಸ್ಟಿಚ್ ಹಾಕ್ಕೊಳ್ತಾ ಬರಬೇಕು. ಈಗ ಆಲ್ಮೋಸ್ಟ್ ನೋಡಿ 3 ಕಡೆನೂ ಸ್ಟಿಚಿಂಗ್ ಆಯಿತು. ಇನ್ನೊಂದು ಕಡೆ ಬ್ಯಾಲೆನ್ಸ್ ಇದೆ. ಆ ಸೈಡ್ ಹಾಕುವಾಗ ನಾವು ಈ ರೀತಿ ಲೆವೆಲ್ ನೋಡ್ಕೋಬೇಕು. ಇಲ್ಲ ಅಂದರೆ ಏನಾಗುತ್ತೆ, ಪಟ್ಟಿಗಳು ಮೇಲೆ ಕೆಳಗೆ ಕಾಣಿಸುತ್ತೆ. ಹಾಗಾಗಿ ಈ ಥರ ಲೆವೆಲ್ ನೋಡಿಕೊಂಡು ಕರೆಕ್ಟಾಗಿ ಅಲ್ಲಿಗೆ ಕೂರಿಸ್ಕೋಬೇಕು. ಮತ್ತು ಕೆಲವು ಸಲ ಏನಾಗುತ್ತೆ ಅಂದರೆ ನಾವು ಸ್ಟ್ರೈಟ್ ತೊಗೊಂಡಿರ್ತೀವೋ ಕ್ರಾಸ್ ತೊಗೊಂಡಿರ್ತೀವೋ ಪೀಸನ್ನು, ಅದು ಟ್ವಿಸ್ಟ್ ಆಗುತ್ತೆ, ಅಂದರೆ ಹೀಗೆ ಸುತ್ತಕೊಳ್ಳುತ್ತೆ. ಅದನ್ನು ಕರೆಕ್ಟಾಗಿ ತಿರುಗಿಸ್ಕೊಂಡು ಲೆವೆಲ್ ಮಾಡಿಕೊಂಡು ನೋಡಿ, ಇದೇ ಥರನೇ ನೀಟಾಗಿ ನಾವು ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಅದ್ರ ಮೇಲೆ ಇಟ್ಟು ಎಡ್ಜಸ್ಸಲ್ಲಿ ಹೀಗೆ ಸ್ಟಿಚ್ ಹಾಕ್ಕೊಳ್ತಾ ಹೋಗಬೇಕು. ಈ ರೀತಿ ನ್ಯೂಸ್ ಪೇಪರ್ ಮೇಲೆ ಸ್ಟಿಚ್ ಹಾಕ್ಕೊಂಡು ಆಮೇಲೆ ನಾವು ಬ್ಲೌಸ್ ಪೀಸ್ ಇಟ್ಟು ಸ್ಟಿಚ್ ಮಾಡೋದ್ರಿಂದ ಫಿನಿಶಿಂಗ್ ನೀಟಾಗಿ ಬರುತ್ತೆ. ಈ ಪಟ್ಟಿಗಳನ್ನ ಮತ್ತೆ ಐರನ್ ಮಾಡ್ಕೋಬೇಕು ಅಂತೇನಿಲ್ಲ, ನೀಟಾಗಿ ಬರುತ್ತೆ ನೋಡಿ. ಈಗ ಈ ಡಿಸೈನ್ ಕಂಪ್ಲೀಟ್ ಆಯಿತು. ಇದ್ರ ಮೇಲೆ ಬ್ಲೌಸ್ ಪೀಸ್ನ ಇಟ್ಟು ನಾನು ಸ್ಟಿಚ್ ಮಾಡ್ತಾ ಇದ್ದೀನಿ. ಈ ಥರ ಬ್ಯಾಕ್ ಪೀಸನ್ನು ಇಟ್ಟಾಗಲೂ ಕೂಡ ಒಂದು 3 ಕಡೆ ಪಿನ್ ಹಾಕೋಬೇಕು. ಮತ್ತು ಇನ್ನೊಂದೇನೆಂದರೆ, ನಾವು ಯಾವುದೇ ಬ್ಲೌಸ್ ಆದ್ರೂ ಹಾಕ್ಕೊಂಡಾಗ ಸ್ವಲ್ಪ ಎಕ್ಸ್ಪೆಂಡ್ ಆಗುತ್ತೆ ಅಲ್ವಾ. ಹಾಗಾಗಿ ನಾವಿಲ್ಲಿ ಸ್ಟಿಚ್ ಮಾಡುವಾಗಲೂ ಕೂಡ ಅಷ್ಟೇ, ಫಸ್ಟು ನಾವೇನು ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಅದಕ್ಕಿಂತ ಒಂದು ಕಾಲು ಇಂಚು ಸುತ್ತಲೂ ಎಕ್ಸ್ಟ್ರಾ ತೊಗೊಂಡು ನಾವು ಸ್ಟಿಚ್ ಮಾಡಬೇಕು. ನಿಮಗೆ ಅದು ಕನ್ಫ್ಯೂಸ್ ಆಗುತ್ತೆ ಅನ್ನೋದಾದರೆ, ಈಗ ನೋಡಿ ನಾನು ಆ ಲೂಪ್ ಒಳಗಡೆ ಒಂದು ಪೆನ್ ಇಟ್ಟಿದ್ದೀನಿ. ಪೆನ್ ಇಟ್ಟು ಆಮೇಲೆ ಸ್ಟಿಚ್ ಮಾಡ್ತಾಯಿದ್ದೀನಿ. ಈ ಥರ ಮಾಡೋದ್ರಿಂದ ಆ ಪಟ್ಟಿ ಸ್ವಲ್ಪ ಲೂಸ್ ಬಿಟ್ಕೊಳ್ಳುತ್ತೆ. ಆಮೇಲೆ ನಾವು ಸ್ಟಿಚ್ ಮಾಡಿ ಹಾಕ್ಕೊಂಡಾಗಲೂ ಕೂಡ ಯಾವುದೇ ಥರ ವ್ಯತ್ಯಾಸ ಬರೋದಿಲ್ಲ ಮತ್ತು ಏನೂ ಪ್ರಾಬ್ಲಮ್ ಆಗಲ್ಲ. ಕೆಲವು ಸಲ ಏನಾಗುತ್ತೆ ಅಂದರೆ, ಬ್ಲೌಸ್ ನಾವು ಹಾಕ್ಕೊಂಡಾಗ ಆ ಪಟ್ಟಿ ಹೊಲಿದಿರೋ ಅಂಥ ಜಾಗದಲ್ಲಿ ಹಿಡ್ಕೊಂಡಂಗೆ ಆಗುತ್ತೆ, ಅಂದರೆ ಟೈಟ್ ಆಗುತ್ತೆ. ಆಗ ಫಿನಿಶಿಂಗ್ ನೀಟಾಗಿ ಕಾಣಲ್ಲ, ಡಿಸೈನ್ ಲುಕ್ಕು ಕೂಡ ಹೊಟ್ಟೋಗ್ಬಿಡುತ್ತೆ. ಹಾಗಾಗಿ ಆ ಪಟ್ಟಿಯನ್ನು 1/4 ಇಂಚು ಲೂಸ್ ಬಿಡಬೇಕು. ಆಗ ನಾವು ಬ್ಲೌಸ್ ಹಾಕ್ಕೊಂಡಾಗ ಸ್ವಲ್ಪ ಎಕ್ಸ್ಪೆಂಡ್ ಆಗುತ್ತೆ, ಪಟ್ಟಿಗಳು ನೀಟಾಗಿ ಕುತ್ಕೊಳ್ಳುತ್ತೆ. ಈ ಥರ ಡಿಸೈನ್ ಏನಾದರೂ ನೀವು ಟ್ರೈ ಮಾಡ್ತಾಯಿದ್ರೆ ಈ ಟಿಪ್ಸ್ನ ಫಾಲೋ ಮಾಡಿ, ತುಂಬಾ ಯೂಸ್ಫುಲ್ ಆಗಿರುತ್ತೆ. ಮತ್ತು ಬ್ಲೌಸ್ನ ಉಲ್ಟಾ ತಿರುಗಿಸಿ ಈ ನ್ಯೂಸ್ ಪೇಪರೆಲ್ಲ ತೆಗಿಬೋದು. ಆರಾಮಾಗಿ ಕೈಯಲ್ಲೇ ಬಂದುಬಿಡುತ್ತೆ, ತುಂಬ ಕಷ್ಟ ಅನಿಸಲ್ಲ. ಯಾಕಂದರೆ ಸ್ಟಿಚ್ ಹಾಕಿರ್ತೀವಲ್ಲ, ಆ ಸ್ಟಿಚ್ ಲೆವೆಲ್ಗೆ ಆ ಪೇಪರ್ ಬಿಟ್ಕೊಂಡ್ಬಿಡುತ್ತೆ. ಆಮೇಲೆ ನೋಡಿ, ಇನ್ನೊಂದು ಸ್ಟಿಚಿಂಗ್ನ ಹಾಕ್ಕೋಬೇಕು. ನೀವು ಈ ಪಟ್ಟಿನ ಹೊಲಿದು ಆಮೇಲೆ ಲೇಸನ್ನು ಕೊಟ್ಟರೆ ತುಂಬಾ ನೀಟಾಗಿ ಪರ್ಫೆಕ್ಟಾಗಿ ಫಿನಿಶಿಂಗ್ ಬರುತ್ತೆ. ಮತ್ತು ಈ ರೀತಿ ಡಬಲ್ ಸ್ಟಿಚ್ ಹಾಕೋಂಥ ಅವಶ್ಯಕತೆ ಇರೋದಿಲ್ಲ. ನಾನು ಫಸ್ಟೇ ಲೇಸ್ ಅಟ್ಯಾಚ್ ಮಾಡಿಬಿಟ್ಟಿದ್ದೆ, ಹಾಗಾಗಿ ಮತ್ತು ಇನ್ನೊಂದ್ಸಲಿ ಡಬಲ್ ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ಈಗ ನಮಗೆ ಒಳಗಡೆ ಪಟ್ಟಿ ಎಷ್ಟು ಉದ್ದ ಬೇಕೋ ಅದನ್ನು ನೋಡಿಕೊಂಡು ಕಟ್ ಮಾಡ್ಕೊಬೋದು. ಉಳಿದಿರೋದನ್ನೆಲ್ಲ ಕಟ್ ಮಾಡ್ಕೊಬೋದು. ಫಿನಿಶಿಂಗ್ ನೀಟಾಗಿರುತ್ತೆ. ಔಟ್ಸೈಡು ಇನ್ಸೈಡ್ ಎಲ್ಲ ನೀಟಾಗಿ ಬರುತ್ತೆ ನೋಡಿ. ಬಿಗಿನರ್ಸು ಕೂಡ ತುಂಬಾ ಈಸಿಯಾಗಿ ಈ ಡಿಸೈನ್ನ ಮಾಡ್ಬೋದು. ಇದರಲ್ಲಿ ಬೇರೆ ಬೇರೆ ಥರ ಕೂಡ ನೀವು ಮಾಡ್ಕೋಬೋದು, ಅದು ನಿಮ್ಮ ಕ್ರಿಯೇಟಿವಿಟಿ ಇರುತ್ತೆ. ಈ ಬ್ಲೌಸ್ಗೆ ನೀವೇನು ಕೂಲಿ ತೊಗೊಳ್ತೀರೋ ಅದಕ್ಕಿಂತ 100 ರೂಪಾಯಿ ಎಕ್ಸ್ಟ್ರಾ ತೊಗೋಬೋದು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇದಕ್ಕೆ ನಾವು ಮಣಿ ಎಲ್ಲ ಹೊಲಿತೀವಿ, ಬ್ಯಾಕ್ ಸೈಡಲ್ಲಿ ಮಣಿ ಎಲ್ಲ ಹೊಲಿತೀವಿ. ಹಾಗಾಗಿ 100 ರೂಪಾಯಿ ನೀವು ಎಕ್ಸ್ಟ್ರಾ ತೊಗೋಬೋದು. ತುಂಬಾ ಲುಕ್ ಆಗಿರುತ್ತೆ ಬ್ಲೌಸು. ನೀವು 300 ರೂಪಾಯಿ ಈ ಬ್ಲೌಸಿಗೆ ತೊಗೋತೀರಾ ನಾರ್ಮಲ್ಲಾಗಿ ಕೂಲಿ ಅಂತಂದರೆ, ನೀವು 100 ರೂಪಾಯಿ ಎಕ್ಸ್ಟ್ರಾ ತೊಗೊಂಡ್ರೆ 400 ರೂಪಾಯಿ ಆಗುತ್ತೆ. ಯಾಕಂದರೆ ಸುಮಾರು ಒಂದು 2-2.5 ಮೀಟ್ರಷ್ಟು ಇದಕ್ಕೆ ಲೇಸ್ ಕೂಡ ಬೇಕಾಗುತ್ತೆ. ಹಾಗಾಗಿ ನಾನು ಕೂಡ ಒಂದು 2.5 ಮೀಟ್ರಷ್ಟು ಲೇಸ್ ತೊಗೊಂಡು ಬಂದಿದ್ದೆ. ನಮ್ಮ ಬ್ಲೌಸ್ ಫುಲ್ಲು ಪ್ಲೇನ್ ಇರೋದ್ರಿಂದ ಸ್ವಲ್ಪ ಲೇಸ್ ಏನಾದರೂ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ. ಗೋಲ್ಡ್ ಪೈಪಿಂಗ್ ಕೊಡ್ಬೋದಾಗಿತ್ತು, ಬಟ್ ಲೇಸ್ ವರ್ಕ್ ಚೆನ್ನಾಗಿರುತ್ತೆ ಅಂಥೇಳಿ ಲೇಸ್ ವರ್ಕ್ನ ಮಾಡ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಎಕ್ಸ್ಟ್ರಾ ಉಳಿದಿತ್ತು ಅಂಥೇಳಿ ಮೇಲ್ಗಡೆ ಕೂಡ ಸ್ಲೀವ್ಗೆ ಈ ಥರ ಡಿಸೈನ್ ಮಾಡಿದ್ದೀನಿ.
ಸ್ಟಿಚ್ ಮಾಡುವಾಗ ನನಗೆ ಯಾವುದೇ ಐಡಿಯಾ ಇರಲಿಲ್ಲ. ಬಟ್ ಸ್ಟಿಚ್ಚಿಂಗ್ ಆದಮೇಲೆ ಬ್ಲೌಸ್ ತುಂಬಾ ಲುಕ್ಕಾಗಿ ಕಾಣಿಸ್ತಾ ಇತ್ತು. ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಮತ್ತು ಫ್ರಂಟಲ್ಲೂ ಕೂಡ ಅಷ್ಟೇ ಈ ರೀತಿ ಕಟ್ ವರ್ಕ್ ಡಿಸೈನ್ನ ಮಾಡಿದ್ದೀನಿ. ತುಂಬ ಚೆನ್ನಾಗಿ ನನಗಿಷ್ಟ ಆಯಿತು. ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ಈಗ ಬ್ಯಾಕ್ ಸೈಡ್ ನಾವೇನು ಡಿಸೈನ್ ಮಾಡಿದ್ದೀವಿ ಅದಕ್ಕೆ ಈ ಥರ ಮಣಿನ ಹಾಕ್ಕೋಬೇಕು. ಮಣಿ ಹಾಕುವಾಗಲೂ ಕೂಡ ಅಷ್ಟೇ ಆ ಪಟ್ಟಿಗಳನ್ನು ಸರಿ ಮಾಡಿಕೊಂಡು ಆ ಬಾಕ್ಸ್ ನೀಟಾಗಿ ಬರೋ ಥರ ಮಾಡಿಕೊಂಡು ಕೈಯಲ್ಲೇ ನಾವು ಅದನ್ನು ಸರಿ ಮಾಡ್ಕೋಬೇಕು. ತುಂಬ ಟೈಮ್ ತೊಗೊಳುತ್ತೆ. ಹಾಗಾಗಿ ನಿಧಾನವಾಗಿ ಈ ಮಣಿಗಳನ್ನು ಹೊಲಿಬೇಕು. ಈಗ ಈ ಬ್ಲೌಸ್ ಲುಕ್ ನೋಡಿ ಹೇಗಿದೆ ಅಂತ. ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಬ್ಲೌಸ್ ಡಿಸೈನ್ ಹಾಗೆ ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ತಪ್ಪದೆ ಕಮೆಂಟಲ್ಲಿ ತಿಳಿಸಿ ಆಯಿತಾ.